ನಮಸ್ಕಾರ. ನಾನು ಡಾಕ್ಟರ್ ಚಂದ್ರಶೇಖರ್ BM, DHO ತುಮಕೂರು ಜಿಲ್ಲೆ. ಈ ಕೋವಿಡ್ ಬಂದಿರೋದು ಬಗ್ಗೆ ಎಲ್ಲರಿಗೂ ಆತಂಕ ಇದೆ. ಕೊರೋನಾ ಬಂದಿರತಕ್ಕ ಆತಂಕ ಇರುತ್ತೆ ಸಾರ್ವಜನಿಕರಲ್ಲಿ. ಒಂದು ಅರಿವು ಮೂಡಿಸೋ ಥರ ಒಂದು ಏನು ಅಂದರೆ, ಎಲ್ಲರೂ ಎಚ್ಚರಿಕೆಯಿಂದ ಇದ್ದೀರಿ, ಭಯಪಡಬೇಡಿ. ದಯವಿಟ್ಟು ಯಾರೂ ಭಯಪಡಬೇಡಿ, ಎಚ್ಚರಿಕೆ ವಹಿಸಿ. ನಿಮ್ಮಲ್ಲಿ ಆದಷ್ಟು ಎಲ್ಲರೂ ಸ್ವಲ್ಪ ಕ್ಲೀನ್ನೆಸ್ಸು ಅದೆಲ್ಲ ಮಾಡ್ಕೊಳ್ಳಿ. ನಿಮ್ಗೆ ಅಂಥ ಆತಂಕ ಇದ್ದರೆ ಮಾಸ್ಕ್ ವೇರ್ ಮಾಡ್ಬೋದು. ನಮ್ಮಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಇನ್ನೂ ಯಾವುದೇ ಥರ ಐಡೆಂಟಿಫೈ ಆಗಿಲ್ಲ ನಮಗೆ. ಸೊ ಹಂಗಾಗಿ ನೀವು ಏನು ಅದ್ರ ಬಗ್ಗೆ ಭಯ ಬೇಡ, ಎಚ್ಚರದಿಂದ ಇರಿ. ಯಾವಾಗ ನಿಮಗೆ ಇದು ಅನಿಸುತ್ತೆ, ಬಾಡಿ ಏಕಾಗಲಿ, ಮಾಂಸಖಂಡಗಳ ನೋವು, ಆಮೇಲೆ ತಲೆನೋವು, ಮತ್ತು ಏನೋ ಸುಸ್ತಾಗೋದು, ಮತ್ತು ವಾಮಿಟ್ಟು, ಮತ್ತು ಡಯೇರಿಯಾ, ವಾಮಿಟ್ಟು ಮತ್ತು ವಾಂತಿ ಭೇದಿ ಆಗೋದು, ಆಮೇಲೆ ಯಾವಾಗಲೂ ಮೂಗಲ್ಲಿ ನೀರು ಸುರಿಯೋದು, ಆಮೇಲೆ ಮೂಗು ಕಟ್ಕೊಳ್ಳೋದು, ಈ ಥರ ಇದ್ದಾಗ ಮಾತ್ರ ನೀವು ವೈರಲ್ ಇನ್ಫೆಕ್ಷನ್, ಇನ್ಫ್ಲೂಯೆನ್ಸಾ ಇರುತ್ತೆ. ನೀವು ಹೋಗಿ ಟೆಸ್ಟ್ ಮಾಡಿಸ್ಕೋಬೋದು. ನೀವು ಬೇಕು ಅಂದ್ರಲ್ಲಿ ಹೋಗಿ ಟೆಸ್ಟ್ ಮಾಡಿಸ್ಕೋಬೋದು. ಇಲ್ಲಾಂದರೆ ಏನು ಆತಂಕ ಬೇಡ. ವೈರಲ್ ಇರುತ್ತೆ, ಅದಾಗೋದು ಕಮ್ಮಿ ಆಗುತ್ತೆ. ಬಿಸಿನೀರು ಕುಡೀರಿ, ಚೆನ್ನಾಗಿ ಬಿಸಿನೀರೆಲ್ಲ ಕುಡೀರಿ. ಆಮೇಲೆ ಕೈ ಹೈಜೀನಾಗಿ ಇಟ್ಕೊಳ್ಳಿ. ನೀವು ಆ ಥರ ಇದ್ದಾಗ ನೀವೇ ಒಂದು ಮಾಸ್ಕ್ ವೇರ್ ಮಾಡಿ. ಒಂದು ಆತಂಕ ಏನು ಬೇಡ, ಇದರಲ್ಲಿ ಮಾಡ್ಬೋದು. ಇನ್ನು ಟ್ರೀಟ್ಮೆಂಟ್ ಗೈಡ್ಲೈನ್ಸ್ ಎಲ್ಲ ಬಂದಿಲ್ಲ ತುಮಕೂರಲ್ಲಿ. ಇನ್ನೂ ಆ ಥರ ಯಾವುದೇ ಥರ ಕೇಸ್ಗಳು ನಮಗೆ ರಿಪೋರ್ಟ್ ಆಗಿಲ್ಲ. ನಾವು ಟೆಸ್ಟ್ ಮಾಡಿಸ್ತಾ ಇದ್ದೀವಿ, ಟೆಸ್ಟ್ ಮಾಡೋಕ್ಕೆ ಶುರು ಮಾಡಿಸ್ತಾ ಇದ್ದೀವಿ. ವಯಸ್ಸಾದವ್ರ ಬಗ್ಗೆ ನಿಮ್ಮದು ಹೆಚ್ಚಿನ ಆಸಕ್ತಿ ಇರಲಿ. 65 ವರ್ಷ ಆದಮೇಲೆ, ಆಮೇಲೆ ಪ್ರೆಗ್ನೆಂಟ್ ವುಮೆನ್ಸ್ ನಿಮ್ಮ ಮನೇಲಿ ಯಾರು ಇದ್ದರೆ, ಪ್ರೆಗ್ನೆಂಟ್ ಗರ್ಭಿಣಿ ಹೆಂಗಸರು ಯಾರು ಇದ್ದರೆ ಅವ್ರ ಬಗ್ಗೆನೂ ಒಂದು ಸ್ವಲ್ಪ ಗಮನ ಇರಲಿ. ಆಮೇಲೆ ಸಣ್ಣ ಮಕ್ಕಳು ಬಿಲೋ 5 ಇಯರ್ಸ್ ಅವ್ರ ಬಗ್ಗೆನೂ ಸ್ವಲ್ಪ ಗಮನ ಇರಲಿ. ಕ್ರಾನಿಕ್ ರೆಸ್ಪಿರೇಟರಿ ಡಿಸೀಸ್ ಅಂದರೆ ಈ ಆಸ್ತಮಾ ಇರೋರಿಗೆ, ಮತ್ತು ಅಲರ್ಜಿ ಬ್ರಾಂಕೈಟಿಸ್ ಇರೋರು, ಇವರು ಒಂದು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಆಮೇಲೆ ಅದು ಕಿಡ್ನಿ ಲಿವರು ಸಮಸ್ಯೆ ಇರೋರು, ಆಮೇಲೆ ಡಯಾಬಿಟಿಸ್ ಇರೋರು, ಫಸ್ಟು ಡಯಾಬಿಟಿಸ್ ಇರೋರು, ಇವರೆಲ್ಲ ಒಂದು ಸ್ವಲ್ಪ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ನೀವು ಒಂದು ಸ್ವಲ್ಪ ಎಲ್ಲ ಕಡೆ ಜಾಸ್ತಿ ಜನಸಂದಣಿ ಇರೋ ಕಡೆ ಹೋಗ್ದಂಗೆ ಮಾಸ್ಕ್ ಹಾಕ್ಕೊಂಡು ವೇರ್ ಮಾಡ್ಕೊಂಡು ಓಡಾಡ್ಕೊಂಡು ಆರಾಮಾಗಿರ್ಬೋದು. ಯಾರು ಆತಂಕ ಪಡೋದು ಬೇಡ ಇದಕ್ಕೆ. ಅಕಸ್ಮಾತ್ ಏನಾದರೂ ಆ ಥರ ಇದ್ದಲ್ಲಿ ಹತ್ರ ಯಾವುದಾದ್ರೂ ನಿಮಗೆ ಪ್ರೈಮರಿ ಹೆಲ್ತ್ ಸೆಂಟ್ರ್ ಇದ್ದರೆ ನೀವು ಹೋಗಿ ಅಲ್ಲಿ ಪರೀಕ್ಷೆ ಮಾಡಿಸ್ಕೋಬೋದು, ಮತ್ತು ಔಷಧಿನೂ ತೊಗೋಬೋದು. ಏನೂ ತೊಂದರೆ ಇಲ್ಲ. ಸಿಂಪ್ಟಮ್ಯಾಟಿಕ್ ಆಗಿರುತ್ತೆ. ಮೂಗಲ್ಲಿ ಸೋರೋದು, ತಲೆನೋವು ಬರೋದು, ಸ್ನೀಸಿಂಗ್ ಇರೋದು, ಕೆಮ್ಮಿರೋದು, ಈ ಥರ ಎಲ್ಲ ಇರುತ್ತೆ. ಏನು ಆತಂಕ ಪಡೋದು ಬೇಡ. ಈಗ ನಮ್ಮಲ್ಲಿ ಟೋಟಲ್ಲು ಜನರಲ್ ಹಾಸ್ಪಿಟ್ಲ್ ಬಂದು 9 ತಾಲೂಕು ಆಸ್ಪತ್ರೆ, ಒಂದು ಜನರಲ್ ಹಾಸ್ಪಿಟ್ಲ್ ಇದೆ. ಎಲ್ಲದರಲ್ಲೂ ನಾವು ಸನ್ನಿಧವಾಗಿ ಎಲ್ಲ ಕಡೆ ಆಕ್ಸಿಜನ್ ಟ್ಯಾಂಕಲ್ಲಿ ಆಕ್ಸಿಜನ್ ರೆಡಿ ಮಾಡಿ ಕರೆಕ್ಟಾಗಿ ಇಟ್ಕೊಂಡಿದ್ದೀವಿ. ಎಲ್ಲ ವರ್ಕಿಂಗ್ ಫಂಕ್ಷನಲ್ಲಿದೆ. ಯಾರು ಯಾವ ಸಮಯದಲ್ಲಿ ಬೇಕಾದರೂ ನಾವು ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ತಯಾರಾಗಿದ್ದೀವಿ. ಸಪ್ರೇಟ್ ವಾರ್ಡ್ ಮಾಡಿದ್ದೀವಿ. ಎಲ್ಲ ವೆಂಟಿಲೇಟರ್ಸ್ಗಳು ಚೆನ್ನಾಗಿದ್ದಾವೆ. ವೆಂಟಿಲೇಟರ್ಸ್ಗಳನ್ನೆಲ್ಲ ಈಗ ಸನ್ನದ್ಧವಾಗಿ ಇಡೋಕ್ಕೆ ಎಲ್ಲರಿಗೂ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಹೈಜಿನಿಕ್ ಮೇಂಟೈನ್ ಮಾಡ್ತೀವಿ. ಏನೂ ಅದ್ರ ಆತಂಕ ಬೇಡ ನಿಮಗೆ. ನಮ್ಮಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಔಷಧಿ ಕೊರತೆ ಏನಿಲ್ಲ. ಔಷಧಿನೂ ನಾವು ತರಿಸಿ ಕೊಡ್ತೀವಿ.